ಬಟ್ ಏನಂದ್ರೆ ಈಗ ಶೂಟಿಂಗಿಗೆ ಹೋಗಿದೆಯಲ್ಲ ಕಾರು ಅನ್ಕೊಂಡು ಸುಮ್ಮನಿದ್ದು. ಬಟ್ ಸಡನ್ ಆಗಿ ಹಂಗಾಯ್ತಲ್ಲ. ಬಟ್ ನಮ್ಮ ಅಮ್ಮಗೋಸ್ಕರನೇ ನಾವು ಕಾರಲ್ಲಿ ಹೋಗಿ ಕಾರಲ್ಲಿ ಬರ್ತಾ ಇದ್ದಿದ್ದು ಊರಿಗೆ. ಬಿಟ್ರೆ 800 ಬಂದಾಗ ಖುಷಿ ಆಯ್ತು. ನೆಕ್ಸ್ಟ್ ಫಿಗೋ ತಗೊಂಡು ಏನು ಒಟ್ನಲ್ಲಿ ಚಿಕ್ಕ ಚಿಕ್ಕದ ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, 1, 2, 3 ಬೆಲೆ ತಿಳ್ಕೊಬೇಕು. ನಿನಗೆ 10ದು ವ್ಯಾಲ್ಯೂ ಗೊತ್ತಾಗ್ಬೇಕು ಅಂದ್ರೆ 1 ಬೆಲೆ ನಿಂಗೆ ಅರ್ತಿರ್ಬೇಕು. ಅವಾಗ್ಲೇ ನಿನಗೆ ಖುಷಿನ ಅನುಭವಿಸಕ್ ಸಾಧ್ಯ ಅಂತ. ಹಾಗೆ ಕೆಲವರು ಕೇಳ್ತಾ ಇದ್ರಿ, ಅಣ್ಣ ಕಾರ್ ರಿಪೇರಿ ಆಯ್ತಾ, ಕಾರ್ ಸರಿ ಮಾಡಿಸ್ಕೊಂಡ್ರ ಅಂತ. ಯಾಕಂದ್ರೆ ನಮ್ದು ಫಿಗೋ ಇತ್ತಲ್ಲ, ಅದು ಡಿಸೆಂಬರ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು. ಆ ವಿಡಿಯೋನ ನಮ್ಮನೆಯವರು ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿದ್ದಾರೆ. ಹಾಕೊಂಡ್ಮೇಲೆ ಎಲ್ಲ ಕೇಳ್ತಾ ಇದ್ರಿ. ಹಾಗೆ ನನ್ನ ಚಾನಲ್ ಅಲ್ಲೂ ಕೂಡ ಬಂದು ಕೇಳ್ತಾ ಇದ್ರಿ. ಆಕ್ಸಿಡೆಂಟ್ ಆಗಿದೆ, ಆಕ್ಚುಲಿ ನನಗೆ ಗೊತ್ತಿಲ್ಲ, ಇದಾಗಿ 1 ವಾರದ ಮೇಲೆ ನನಗೆ ಗೊತ್ತಾಗಿದ್ದು, ನಮ್ಮನೆಯವರು ಹೇಳಿದ್ದು. ಬಟ್ ಯಾರಿಗೂ ಏನು ಆಗಿಲ್ಲ, ಎಲ್ಲ ಆರಾಮಾಗಿದ್ದಾರೆ. ಬಟ್ ಕಾರ್ ಮಾತ್ರ ಫ್ರಂಟ್ ನಿಂತರ ಇದಕ್ಕೆ ಹೋಗಿ ಡಿಕ್ಕಿ ಹೊಡೆದಿದೆಯಲ್ಲ, ಸೊ ಹಾಗಾಗಿ ಮುಂದೆ ಫುಲ್ ಹೋಗ್ಬಿಟ್ಟಿದೆ. ಅದು ರಿಪೇರಿ ಮಾಡಿಸಿದ್ರು ಕೂಡ ಅದು ನಮ್ದು ಫಸ್ಟ್ ತಗೊಂಡಿದ್ದೆ, ನಮ್ದು ಸೆಕೆಂಡ್ಸ್. ಅದ್ರಲ್ಲಿ ಬರೀ ಈ ರಿಪೇರಿ ಎಲ್ಲ ಮಾಡಿಸಿ ಮತ್ತೆ ನಾವು ಅದು ಓಡಿಸ್ತೀವಿ ಅಂದ್ರೆ ಮತ್ತೆ ರಿಪೇರಿಗೆ ಬರ್ತಾನೆ ಇರುತ್ತೆ ಅಂತ ಒಂದು ಭಯ ಇತ್ತು. ಹಾಗಾಗಿ ನಾವು ಈಗ ಅದನ್ನ ಸದ್ಯಕ್ಕೆ ಏನು ರಿಪೇರಿ ಮಾಡ್ಸಕ್ ಹೋಗಿಲ್ಲ. ಈಗ ಸದ್ಯಕ್ಕೆ ನಾವು 2 ವೀಲರ್ ಅಲ್ಲೇ ಓಡಾಡ್ಕೊಂಡಿದೀವಿ. ಬಟ್ ನಾವು ಕಾರ್ ತಗೊಳ್ಳೋ ಪ್ಲಾನ್ ಇತ್ತು, 1 ವರ್ಷದ ಹಿಂದೆನೆ ಇತ್ತು. ಬಟ್ ಇವಾಗ ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ಇಲ್ಲಿ ನಿಲ್ಸಕ್ಕೆ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಹೊರಗಡೆ ನಿಲ್ಸ್ಬೇಕಾಗತ್ತೆ. ಈಗ ಹೊಸ ಕಾರ್ ತಗೊಂಡು ಹೊರಗಡೆ ನಿಲ್ಸಕ್ಕೂ ನಮಗೂ ಸ್ವಲ್ಪ ಅಷ್ಟು ಸಮಾಧಾನ ಇರಲ್ಲ, ಬೇಡ. ಮತ್ತೆ ಇವಾಗ ಹೇಗಿದ್ರು ನೆಕ್ಸ್ಟ್ ಇಯರ್ ಹೊಸ ಮನೆಗೆ ಹೋಗ್ತೀವಿ. ಹಾಗೆ ತುಂಬಾ ಜನ ಕೇಳ್ತಿದ್ರು, ಹೊಸ ಮನೆಗೆ ಶಿಫ್ಟ್ ಆದ್ರೆ ಯಾವಾಗ ಆಗ್ತೀರಾ, ಹೊಸ ಮನೆ ತಗೊಂಡಿದ್ರಲ್ವಾ, ಯಾಕೆ ಶಿಫ್ಟ್ ಆಗಿಲ್ಲ ಅಂತ. ಆಕ್ಚುಲಿ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮನೆ ಖಾಲಿ ಮಾಡೋದಾಗ್ಲಿ ಹೊಸ ಮನೆಗೆ ಹೋಗೋದಾಗ್ಲಿ ಮಾಡಾಗಿಲ್ಲ ಅಲ್ವಾ. ಸೊ ಹಾಗಾಗಿ ಹೋಗಿಲ್ಲ ಅಷ್ಟೇನೆ. ಇವತ್ತು ಹಾಗೆ ಸುಮ್ಮನೆ ಶೋರೂಮ್ಗೆ ಹೋಗ್ಬಿಟ್ಟು ಬರೋಣ, ಕಾರ್ ಶೋರೂಮ್ಗೆ ಅಂತ ಹೇಳಿ ಹೋಗ್ತಾ ಇದೀವಿ. ಅಂದ್ರೆ ಹೇಗಿದ್ರು ಯಾವತ್ತಿದ್ರು ತಗೊಳ್ಳೇಬೇಕಲ್ಲ, ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಬರೋಣ. ಒಂದು 3 ತಿಂಗಳು ಮುಂಚೆ ನಾವೆಲ್ಲ ನೋಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾವು ತಗೊಳ್ಳೋ ಟೈಮಿಗೆ ಅಷ್ಟು ರಿಸ್ಕ್ ಇರಲ್ಲ. ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದು, ಮತ್ತೆ ಫೋನ್ನಲ್ಲಿ ನಾವು ಇಂಟರ್ನೆಟಲ್ಲಿ ನೋಡೋಕ್ಕಿಂತ ಹಾಗೆ ಹೋಗಿ ಬಂದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ ಬರ್ತಾ ಇದೀವಿ. ಒಂದು ಕಡೆಯಿಂದ ನೋಡ್ತಾ ಇದ್ವಿ. ಫಸ್ಟು ಮಾರುತಿಗೆ ಹೋಗ್ತಾ ಇದ್ವಿ, ಆಮೇಲೆ ಹೋಂಡೈ, ಆಮೇಲೆ ಹಂಗೆ ವಿಸಿಟ್ ಮಾಡ್ತಾ ಇದ್ವಿ ಅಷ್ಟೇ. ಅಲ್ಲಿ ಹೋಗಿ ನಮ್ಗೆ ಯಾವಾಗಲೂ ಇಂಥದ್ದಕ್ಕೆ ಅಂತ ಹೋದಾಗ್ಲಾ ಕೆಲಸ ಆಗಿರಲ್ಲ, ಯಾವುದಕ್ಕೂ ಹೋಗಿ ಯಾವುದೋ ಆಗಿದೆ. ನೋಡೋಣ, ನಾವಿಲ್ಲಿ ಇಂಥದ್ದು ಅಂತ ಅನ್ಕೊ ಬಂದಿಲ್ಲ. ಯಾವುದು ಚೆನ್ನಾಗಿ ಅನಿಸುತ್ತೆ ಅದು ನೋಡೋಣ. ಇನ್ನೊಂದು 3 ಮಂತ್ಸ್ ಬಿಟ್ಟು ಅಂತ ಅನ್ಕೊಂಡಿದೀವಿ, ನೋಡೋಣ. ಈಗ ಫಸ್ಟು ಮಾರುತಿ ಶೋರೂಮಿಗೆ ಹೋಗ್ತಾ ಇದ್ವಿ. ಹಾಗೆ ನಮಗೆ ಕಾರ್ ತಗೊಳ್ಳೋ ಪ್ಲಾನ್ ಎಲ್ಲ ಇತ್ತು ಮುಂಚೆನೆ, ಹೋದ ವರ್ಷನೇ ತಗೋಬೇಕಾಗಿತ್ತು. ಬಟ್ ಇವಾಗ್ಲೇ ಬೇಡ, ಎಲ್ಲ ಅನುಭವಿಸೋಣ. ಫಸ್ಟ್ ಹೊಸ ಮನೆಗೆ ಹೋಗೋಣ, ಅಲ್ಲೊಂದು 6 ತಿಂಗಳು ಅದು ಖುಷಿ ಪಡೋಣ, ಬೇಬಿ ಆಗುತ್ತೆ ಅದೊಂದು ಖುಷಿ ಪಡೋಣ. ಮತ್ತೆ ಹೀಗೆ ಆಮೇಲೆ ಎಲ್ಲ ಒಂದೊಂದು 6 ತಿಂಗಳಾಗ್ಲಿ, ಆಮೇಲೆ ನಿಧಾನಕ್ಕೆ ತಗೊಳ್ಳೋಣ ಅಂತ ಹೇಳಿ ಮುಂಚೆಯಿಂದನೇ ಪ್ಲಾನ್ ಇತ್ತು. ಸದ್ಯಕ್ಕೆ ಫಿಗೋ ಎಲ್ಲ ಇದೆಯಲ್ಲ, ಇದೇ ಸಾಕು ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ದು. ಬಟ್ ನಾವು ಏನು ಫಸ್ಟ್ 800 ತಗೊಂಡು ಅದರಲ್ಲೂ ಕೂಡ ನಾವು ತುಂಬಾ ಖುಷಿಯಾಗಿದ್ದು. ಮತ್ತೆ ಫಿಗೋ ತಗೊಂಡು ಕೂಡ ಅದು ಕೂಡ ನಾವು ತುಂಬಾ ಖುಷಿಯಾಗಿದ್ದೆ. ಯಾಕಂದ್ರೆ ಫಿಲ್ಮಿಗೆ ಶೂಟಿಂಗಿಗೆ ಬಿಟ್ರೆ ನಮ್ಮ ಅಮ್ಮಗೋಸ್ಕರನೇ ನಾವು ಕಾರ್ ತಗೊಂಡೋಗಿ ಕಾರಲ್ಲಿ ಬರ್ತಾ ಇದ್ದಿದ್ದು ಊರಿಗೆ. ಬಿಟ್ರೆ ಬಟ್ ಏನಂದ್ರೆ ಈಗ ಶೂಟಿಂಗಿಗೆ ಹೋಗಿದೆಯಲ್ಲ ಕಾರು ಅನ್ಕೊಂಡು ಸುಮ್ಮನಿದ್ದು. ಬಟ್ ಸಡನ್ ಆಗಿ ಹಂಗಾಯ್ತಲ್ಲ. ಬಟ್ ಅಲ್ಲಿಗೂ ತುಂಬಾ ಗ್ಯಾಪ್ ಆಗಿತ್ತು ನನಗೆ, ಹಾಗಾಗಿ ಅಷ್ಟು ಫೀಲ್ ಆಗ್ಲಿಲ್ಲ. ಬಟ್ ಹಂಗಾದ್ಮೇಲೆ ನಮ್ಮ ಅಮ್ಮ ನೆನಪಾಗ್ಬಿಡ್ತೇನೆ ನನಗೆ ತುಂಬಾ. ಫಸ್ಟ್ ನಾವು 800 ಇಟ್ಕೊಂಡಿದ್ವಲ್ಲ, ಆವಾಗ ನಮ್ಮ ಮನೆಯವ್ರಿಗೆ ಡ್ರೈವಿಂಗ್ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಅವಾಗಲೇ ನಾವು ಫಸ್ಟ್ ಸ್ಟಾರ್ಟಿಂಗ್ಗೆ ಒಂದು ಫ್ಯಾಮಿಲಿ ಕಾರ್ ತಗೊಳ್ಳೋಣ ಚಿಕ್ಕದು ಅಂತಾನೆ ಇದ್ದು. ಬಟ್ ಇಬ್ರಿಗೂ ಡ್ರೈವಿಂಗ್ ಗೊತ್ತಿಲ್ಲ. ನಂಗೆ ಡ್ರೈವಿಂಗ್ ಗೊತ್ತಿದ್ರು ಇಲ್ಲೆಲ್ಲ ನನಗೆ ಬೆಂಗಳೂರಲ್ಲೆಲ್ಲ ಅಷ್ಟು ಗೊತ್ತಿಲ್ಲ, ಧೈರ್ಯ ಮಾಡಲ್ಲ. ನಮ್ಮ ಮನೆಯವರು ಆ ಕಾರಲ್ಲೇ ಕಲ್ತಿದ್ದು. ಆಮೇಲೆ ಅದು ಅಭ್ಯಾಸ ಆಯ್ತು, 1.5 ವರ್ಷ 2 ವರ್ಷ. ಕೊನೆಗೆ ಅದು ನಮ್ಮ ಅಣ್ಣನ ಹತ್ರ ಅಲ್ವಾ ತಗೊಂಡಿದ್ದ, ಅಣ್ಣಗೆ ವಾಪಸ್ ಕೊಟ್ಟು ಆಮೇಲೆ ನಾವು ಫಿಗೋ ತಗೊಂಡಿದ್ದು ಇತ್ತಲ್ವಾ. 800 ಬಂದಾಗ ಖುಷಿ ಆಯ್ತು. ಆಮೇಲೆ ಅದಕ್ಕೆ ನೆಕ್ಸ್ಟ್ ಫಿಗೋ ತಗೊಂಡು ಅವಾಗ ಏನು ಒಂಥರ ಈಗ ಖುಷಿ ಆಯ್ತು. ಏನು ಒಟ್ನಲ್ಲಿ ಚಿಕ್ಕ ಚಿಕ್ಕದ ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, 1, 2, 3 ಬೆಲೆ ತಿಳ್ಕೊಬೇಕು. ನಿನಗೆ 10ದು ವ್ಯಾಲ್ಯೂ ಗೊತ್ತಾಗ್ಬೇಕು ಅಂದ್ರೆ 1 ಬೆಲೆ ನಿಂಗೆ ಅರ್ತಿರ್ಬೇಕು. ಅವಾಗ್ಲೇ ನಿನಗೆ ಖುಷಿನ ಅನುಭವಿಸಕ್ ಸಾಧ್ಯ ಅಂತ ನಮ್ಮ ಮನೆಯವರು ಮದುವೆಗಿಂತ ಮುಂಚೆ, ಮದುವೆ ಆಗೋ ಟೈಮಲ್ಲಿ ಇದನ್ನೇ ಹೇಳ್ತಾ ಇದ್ರು. ಸಡನ್ ಆಗಿ ನೀನು 10-20 ರೂಪಾಯಿ ತಿಳ್ಕೊಂತೀಯ ಅಂದ್ರೆ ಅವಾಗ 1, 2, 3 ಬೆಲೆನೇ ಗೊತ್ತಾಗಲ್ಲ. ಇವೆಲ್ಲ ಖುಷಿ ಅನುಭವಿಸ್ಬೇಕು. ಮತ್ತೆ ನನಗೆ ಮುಂಚೆಯಿಂದನೂ ಅಷ್ಟೇ, ಈಗ ನಾವು ಬಾಡಿಗೆ ಮನೇಲಿ ಚಿಕ್ಕ ಮನೇಲಿ ಇರೋದ್ರಿಂದ ಕಾರು ತುಂಬಾ ಕಾಸ್ಟ್ಲಿ ತಗೊಳಕ್ ನನಗೆ ಇಷ್ಟನೂ ಇರಲಿಲ್ಲ. ಯಾಕಂದ್ರೆ ಆ ಮನೆ ತಕ್ಕನಾಗಿ ಕಾರ್ ಇರಬೇಕು, ಕಾರ್ ತಕ್ಕನಾಗಿ ಮನೆ ಇರಬೇಕು. ಸೊ ನಮ್ಮ ಮನೆ ಹೇಗಿದೆ ಅದ್ರ ತಕ್ಕನಾಗಿ ವೆಹಿಕಲ್ಸ್ ಇದ್ರೇನೆ ಕೂಡ ಅದಕ್ಕೊಂದು ಬೆಲೆ ಅನಿಸುತ್ತೆ. ಆಕ್ಚುಲಿ ನಮಗೆ ಸ್ವಂತ ಮನೆನೂ ಕೂಡ ಇರ್ಲಿಲ್ಲಲ್ಲ. ಸೊ ಹಾಗಾಗಿ 10-12 ಲಕ್ಷ ರೂಪಾಯಿ ನಾವು ಮತ್ತೆ ಕಾರಿಗೆ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ನೋಡಕ್ಕೆ ಅಂತ ಹೇಳ್ಬಿಟ್ಟು ಕಾರಿಗೆ ಬೇಡ ಅಂತ ನಾನು ನಮ್ಮ ಮನೆಯವ್ರು ಮಾತಾಡ್ಕೊಂಡಿದ್ದು. ಇದು ಆಕ್ಚುಲಿ ಕಾರೆಲ್ಲ ಹೋಗಿ ನಾವು ನೋಡ್ಕೊ ಬಂದಿದ್ದು. ಇದು ಸ್ವಲ್ಪ ಹಳೆ ವಿಡಿಯೋನ, ನಾವು ಅವಾಗ ಮುಂಚೆ ಹೋಗಿದ್ದು. ಆ ತರ ಎಲ್ಲ ನಾವು ನೋಡ್ಕೊಂಡು ಬಂದ್ಮೇಲೆ ಕಾರ್ ಸಡನ್ ಆಗಿ ಈ ತರ ಆಕ್ಸಿಡೆಂಟ್ ಆಗಿದ್ದು. ಏನೋ ಪ್ಲಾನ್ ಇದ್ದಿದ್ದು ಏನೋ ಆಯ್ತು. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಬೇಕು.
ನಾನು ನಮ್ಮನೆಯವರು ಅದನ್ನೇ ತುಂಬಾ ಖುಷಿಯಿಂದನೇ ಸ್ವೀಕರಿಸ್ತೀವಿ. ಆಕ್ಚುಲಿ ನಾವು 2 ವರ್ಷದ ಹಿಂದೆನೆ ಕಾರ್ ತಗೋಬೇಕು ಅಂತ ಯೋಚನೆ ಮಾಡಿದಾಗ, ಅಂದ್ರೆ ಮನೆಗೆ ಒಂದು ಫ್ಯಾಮಿಲಿ, ಒಂದು ಮಗು ಅಂತ ಇದ್ಮೇಲೆ ಒಂದು ಈ ಊರಿಗೆ ಹೋಗಿ ಬರ್ತೀವಿ ಅಂದಮೇಲೆ ಒಂದು ಕಾರ್ ಬೇಕು. ಹಾಗಾಗಿ ನಾವು ತಗೊಳ್ಳೋಣ ಶೋರೂಮ್ ಗಾಡಿ ಅಂತ ಅನ್ಕೊಂಡಾಗ ನಾವು ಅವಾಗ ಶಿಫ್ಟ್ ತಗೊಳ್ಳೋಣ ಅಂತ ಅನ್ಕೊಂಡು ನೋಡಿ. ಈಗ ಆ್ಯಕ್ಚುಲಿ ಮಾತಾಡ್ತಾ 4 ನಿಮಿಷದಿಂದ ಒಂದು 10-15 ಕಾರ್ಗಳೆಲ್ಲ ನೋಡ್ಕೊಂಡ್ಬಿಟ್ಟು ಬಂದು, ನನಗೆ ಆ್ಯಕ್ಚುಲಿ ಅವಾಗ ಹೋಂಡಾ ಸಿಟಿ ಇತ್ತಲ್ಲ, ಆ ಥರದ್ದು ನಾನು ನಾನು 7th ಇದ್ದಾಗ ಆ ಥರ ಕಾರ್ಗಳು ನಂಗೆ ಇಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ನಂಗೆ ಒಂದು ಸ್ವಲ್ಪ ಇಷ್ಟ ಆಯಿತು. ಆದರೂ ಲಾಸ್ಟಿಗೆ ನೋಡಿ ಆಲ್ಕೈಸರ್ ನೋಡ್ತಾ ಇದ್ವಿ. ಇದು ನನಗೆ ಗೊತ್ತೇ ಇರಲಿಲ್ಲ, ಇವಾಗಲೇ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಬಟ್ ತುಂಬಾ ಇಷ್ಟ ಆಯಿತು ನನಗಿದು. ನಾನು ಆ್ಯಕ್ಚುಲಿ ರೋಡಲ್ಲಿ ಓಡಾಡುವಾಗಲೂ ಕೂಡ ಇದ್ರ ಬಗ್ಗೆ ಅಷ್ಟು ಗಮನ ಹರಿಸಿರಲಿಲ್ಲ. ಬಟ್ ಈಗ ನಮ್ಮ ಕಾರ್ ನಾವು ತಗೊಳ್ತೀವಿ ಅಂತ ತಗೋಬೇಕು ಅಂತ ಬಂದಾಗ ನಮ್ಮದು ಯೋಚನೆ ಬೇರೆ ಥರ ಇರುತ್ತಲ್ವಾ. ಸೊ ನಾವು ನೋಡೋ ದೃಷ್ಟಿನೇ ಬೇರೆ ಥರ ಇರುತ್ತೆ. ಇವಾಗ ನನಗೆ ಇದು ನೋಡ್ತಾ ತುಂಬಾ ಇಷ್ಟ ಆಯಿತು. ಅದು ನಾನು ಬ್ಲ್ಯಾಕ್ ಕಲರ್, ನಾವು ಆ್ಯಕ್ಚುಲಿ ನಾವು ಪಪ್ಪ ಮನೇಲಿ ಇದ್ದಾಗಲೂ ಅಷ್ಟೇ, ನಮ್ಮ ಡ್ಯಾಡಿ ನಾವು ಹುಡ್ತಾಗಿಂದ ಎಲ್ಲ ವೈಟ್. ನನ್ನ ಕಾರ್ ಅಂದರೆ ವೈಟ್ ಅಂತಲೇ ಅನ್ಕೊಂಡ್ಬಿಡ್ತಿದ್ದೆ. ಈ ರೆಡ್ಡು ವೈಟು ನನಗೆ ಬ್ಲ್ಯಾಕು ಇದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇದು ಏನು ಒಂಥರ ಬ್ಲ್ಯಾಕ್ ನನಗೆ ತುಂಬಾ ಇಷ್ಟ ಆಯಿತು. ಇಬ್ಬರು ನೋಡ್ತಾ ಇದ್ದೀವಿ. ಇದು 7 ಸೀಟರು. ನಾವು ನಮ್ಮ ಅಮ್ಮನೂ ಯೋಚನೆ ಮಾಡಬೇಕಲ್ವಾ, ಅಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಮತ್ತೇನಾರ ನೆಕ್ಸ್ಟ್ ನಾವು ಕ್ಯಾಂಪಿಂಗ್ ಮಾಡ್ತೀವಿ ಹಾಗೆ ಹೀಗೆ ಅಂದರೆ ಎಲ್ಲದಕ್ಕೂ ಅನುಕೂಲ ಆಗಿರಬೇಕು. ಹಾಗಾಗಿ ಫೋಲ್ಡ್ ಮಾಡಿದರೆ ಸ್ಟೇ ಆಗ್ಬೋದಾ, ಒಂದೊಂದು ದಿನ ಇರ್ಬೋದಾ, ಮಕ್ಕಳು ನಾಯಿ ನಾವು ಎಲ್ಲ ಒಟ್ಟಿಗೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ. ನೋಡಿ, ನಾವು ಈ ವಿಡಿಯೋ ಮಾಡ್ಕೊಬಂದು 6 ತಿಂಗಳಾಯಿತು. ಆವಾಗ ಇದು ಯೋಚನೆ ಮಾಡಿ ಇದಿಬ್ಬರು ಇಷ್ಟಪಟ್ಟು ಬಂದಿದ್ದು. ನೀವು ತಗೊಳ್ಳೋದು ನಿಧಾನ ಅಲ್ಲ, ಸ್ವಲ್ಪ 8 ತಿಂಗಳು 9 ತಿಂಗಳು ಆಗುತ್ತಲ್ವ, ಅಷ್ಟೊಳಗೆ ನೋಡೋಣ ಅಮೌಂಟ್ ಎಲ್ಲ ಜಾಸ್ತಿ ಆಗುತ್ತಾ ಹಾಗೆ ಹೀಗೆ ಅಂತ ನೋಡ್ಕೊಂಬಿಟ್ಟು ಬಂದಿದ್ದು. ಇಬ್ರಿಗೂ ಇಷ್ಟ ಆಗಿತ್ತು. ಸೊ ಇದೇ ಫಿಕ್ಸ್ ಅಂತ ಅಂದ್ಕೊಂಡು ಅವತ್ತು ಬಂದಿದ್ದು. ಬಟ್ ಸಡನ್ನಾಗಿ ನಮ್ಮ ಅಫಿಗೂ ಈಗ ಕೈ ಕೊಟ್ಬಿಡ್ತಲ್ಲ, ಹೀಗಾಗಿ ಸಡನ್ನಾಗಿ ಈಗ ನಾವು ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಬೇಕು. ಕಾರು ಅವಶ್ಯಕತೆ. ಈಗ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಸಡನ್ನಾಗಿ ಬೇಕೇ ಬೇಕಲ್ವಾ. ಹಾಗಾಗಿ ಈಗ ಮತ್ತೆ ಪ್ಲಾನ್ ಚೇಂಜಿ. ಬಟ್ ನಾವು ಅಲ್ಲಿ ಹೋದಾಗ ನಮಗೆ ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿಯಾಗಲಿ ಅದೆಲ್ಲ ಲೆಕ್ಕಕ್ಕೆ ಬರುತ್ತೆ. ಆ್ಯಕ್ಚುಲಿ 26 ಲ್ಯಾಕ್ ಆಗ್ಬೋದು ಅಂತ ಇನ್ನು ಅವರು ಹೇಳಿದರು ನಮಗೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಮಾತ್ರ. ನೋಡಿ, ಇಲ್ಲಿ ನಾವು ಹೊರಗಡೆ ಅದು ಮುಗಿಸ್ಕೊಂಡು ಬರ್ತಿದ್ದಾಗೇ ಇಲ್ಲಿ ಎಲೆಕ್ಟ್ರಿಕ್ದು ಒಂದು ಕಿಯಾ ನಿಂತಿತ್ತು. ಬಟ್ ನಾನು ಫಸ್ಟ್ ಒಳಗೆ ಹೋಗುವಾಗಲೇ ಇದು ನೋಡ್ಕೊಂಡು ಹೋಗಿದ್ದೆ. ಒಳ್ಳೆ ಬೆಂಚ್ ಕಾರ್ ನೋಡ್ದಂಗೆ ಆಯ್ತು. ಆ್ಯಕ್ಚುಲಿ ಒಂದು ನಮ್ಮದು ಬಜೆಟು ಒಂದು 20-22 ಇರುತ್ತೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಈಗ ಆಲ್ಕೈಸರ್ ನೋಡಿ ಅದು 26 ಆಯಿತು. ಬಟ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇದೇ ತಗೊಳ್ಳೋಣ ಅಂತ ಅನ್ನಿಸ್ತು. ಬಟ್ ಅದು ನೋಡಿ ನೆಕ್ಸ್ಟ್ ಇದಕ್ಕೆ ಬರ್ತಿದ್ದಾಗೇ ಎಲೆಕ್ಟ್ರಿಕ್ದು. ಬಟ್ ಎಲೆಕ್ಟ್ರಿಕ್ ಸ್ಟಾರ್ಟಿಂಗ್ ಪ್ರೈಸ್ ಒಂದು 30-35 ಎಲ್ಲ ಇರುತ್ತೆ. ಬಟ್ ಇದು ಸ್ವಲ್ಪ ನೋಡೋಕೆ ಚೆನ್ನಾಗಿರೋದಲ್ಲ, ಇನ್ನೊಂದು ಸ್ವಲ್ಪ ಒಂದು 5-10 ಲಕ್ಷ ಎಕ್ಸ್ಟ್ರಾ ಇರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಬಂದೆ. ಧೈರ್ಯ ಮಾಡಿಬಿಡೋಣ ಅಂತ ಹೇಳಿ. ಹಾಗೆ ಎಲ್ಲ ಶೋರೂಮ್ ಮುಗಿಸ್ಕೊಂಡು ಮತ್ತೆ ಟಾಟಾ ಶೋರೂಮ್ಗೆ ಹೋದು. ಅಲ್ಲೂ ಊಟ ಟೈಮ್ ಆಗಿರೋದ್ರಿಂದ ಅಲ್ಲಿ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಮತ್ತು ಅಲ್ಲಿಂದ ನೆಕ್ಸ್ಟ್ ಎಲೆಕ್ಟ್ರಿಕ್ ಶೋರೂಮಿಗೆ ಬಂದಿದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಹೇಂದ್ರಾಗೆ ಬಂದಿದ್ದೀವಿ. ನಮ್ಮನೆಯವ್ರಿಗೆ ಆ್ಯಕ್ಚುಲಿ ಸ್ಕಾರ್ಪಿಯೋ ಇಷ್ಟ. ಆದರೆ ಬಟ್ ನಾವು ಕುಳ್ಳ ಜನ ಆಗಿರೋದ್ರಿಂದ ನಮಗೆ ಸ್ಕಾರ್ಪಿಯೋ ಅಂತ ದೊಡ್ಡ ಗಾಡಿಗಳೆಲ್ಲ ನಮಗೆ ಸೂಟ್ ಆಗಲ್ಲ, ಹಾಗಾಗಿ ಬೇಡ ಅಂತ ಅಂದ್ಕೊಂಡು. ಹಾಗೆ ಅಲ್ಲೇ ತಾರ್ ಬೇರೆ ನಿಂತಿತ್ತು. ಆ್ಯಕ್ಚುಲಿ ನನಗೆ ತಾರು ತುಂಬಾ ಇಷ್ಟ. ಯಾಕಂದರೆ ಅದು ತುಂಬ ಉದ್ದಾಗಲಿ ದೊಡ್ಡದಾಗಲಿ ಹೆವಿ ಅಂತ ಅನ್ಸಲ್ಲ. ಅದು ಏನೋ ಒಂಥರ ಚಿಕ್ಕದಾಗಿ ಚೊಕ್ಕವಾಗಿ ಸ್ಕ್ವೇರಲ್ಲಿ ತುಂಬ ಚೆನ್ನಾಗಿದೆ. ಅದು ನೋಡೋಕೆ ಮಾತ್ರ ಒಂಥರ ರಗಡಾಗಿ ಕಾಣಿಸುತ್ತಲ್ಲ, ಅದೇ ಒಂಥರ ಖುಷಿ. ಆ ಜೀಪ್, ಈ ಕಾರ್ ಎಲ್ಲ ತಗೊಳ್ತಾರೆ. ಬಟ್ ಈ ಥರ ಜೀಪ್ ಅಂಥದ್ದೆಲ್ಲ ಸ್ವಲ್ಪ ಪೇಟೆಗಳಲ್ಲಿ ಓಡ್ಸೋಕೆ ಇನ್ನೂ ಚೆನ್ನಾಗಿರುತ್ತೆ. ಈ ಮಡ್ ರೋಡಲ್ಲಿ ತೋಟಕ್ಕಿಂತ ಅದನ್ನೇ ನಾವು ಪೇಟೆಯಲ್ಲಿ ತಗೊಂಡು ಓಡಿಸಿದಾಗ ಏನೋ ಒಂಥರ ಸ್ಟ್ಯಾಂಡರ್ಡ್ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ರಂಟ್ ಡೋರ್ ಮಾತ್ರ ಇರೋದ್ರಿಂದ ಅದು ತುಂಬಾ ಬೇಜಾರು. ಯಾಕಂದರೆ ನಾವು ಇಬ್ರು ಮಾತ್ರ ಕಂಫರ್ಟಬಲ್ ಆಗಿ ಹೋಗ್ಬೋದು. ಈಗ ಮಕ್ಳು ಮರಿ ಕಟ್ಕೊಂಡು ಯಾರಾದರೂ ವಾಮಿಟ್ ಮಾಡೋ ಅಂತವ್ರು ಇದ್ರೆ ಅವ್ರು ವಾಮಿಟ್ ಮಾಡ್ತೀವಿ ಅಂದರೆ ನಾವೆಲ್ಲ ಕೆಳಗೆ ಇಳಿದು ಸರ್ಕಸ್ ಎಲ್ಲ ಮಾಡಬೇಕಾಗುತ್ತೆ. ಅಥವಾ ಒಂದು ಥಿಂಗ್ಸ್ ತಗೊಂಡು ನಾವು ಮತ್ತೆ ಅಲ್ಲಿ ಇಡ್ತೀವಿ ಅಂತ ಹೇಳಿದ್ರು ಕೂಡ ಅದೇ ಸರ್ಕಸ್ ಮಾಡಬೇಕಾಗುತ್ತೆ. ಅದು ಒಂದು ಹಿಂಸೆ. ಮತ್ತೆ ಹಿಂದೆ ಡೋರ್ ಇದೆ, ಬಟ್ ಅದ್ರಲ್ಲಿ ತುಂಬಾ ಥಿಂಗ್ಸ್ಗಳಲ್ಲಿ ಇಡೋಕ್ಕಾಗಲ್ಲ ಒಂದು. ಬಟ್ ನಾವು ಹಿಂದೆ ಡೋರ್ ಓಪನ್ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿ ಸೀಟನ್ನು ನಾವು ಹಿಂಗೆ ಅಡ್ಡಡ್ಡ ಹಾಕಿಸ್ಕೊಬೋದು. ಅದನ್ನು ಕೂಡ ನಾವು ನೋಡ್ದು. ಬಟ್ ಏನು ಅಂದರೆ ತುಂಬ ನಾವು ಲಾಂಗ್ ಡ್ರೈವ್ ಅಲ್ಲಿ ಸೈಡಲ್ಲಿ ಕೂತ್ಕೊಂಡು ಹೋಗೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದೊಂದೇ ಒಂದು ಕಾರಣಕ್ಕೆ ಇಲ್ಲಿ ತಾರ್ ಬೇಡ ಅಂತ ಡಿಸೈಡ್ ಮಾಡಿದ್ದು. ಇಲ್ಲ ಅಂದಿದ್ರೆ ನಂಗೆ ಅದು ತುಂಬಾ ಇಷ್ಟ ಐತೆ. ಅದಾದಮೇಲೆ ನೋಡಿ ಈ ಶಿವ್ಸಿಗೆ ಬಂದು, ಇದು ನಮ್ಮ ಮನೆಯವರಿಗೆ ತುಂಬ ಇಷ್ಟವಾದ ಗಾಡಿ. ನಮ್ಮ ಮನೆಯವರು ಏನೇ ಕ್ಯಾಂಪಿಂಗಿಗೆ ಯೋಚನೆ ಮಾಡ್ತಾರೆ. ನಾನು ಫ್ಯಾಮಿಲಿ ನಾವು ಮಕ್ಕಳು ಮರಿ ಕೂತ್ಕೊಂಡು ಹೋಗೋ ಅಂಥ ಕಾರ್ ನೋಡೋಣ ಅಂತಿದ್ರೆ ಅವರು ಟ್ರಿಪ್ ಹೊಡಿಯೋ ಅಂತ ಗಾಡಿ ನೋಡ್ತಾ ಇದ್ದಾರೆ. ನೋಡೋಕೆ ಕೂಡ ಇದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಕಾರ್ ನೋಡೋಕ್ಕೆ ಅಂತ ಬರುವಾಗ ಯಾವುದೋ ಒಂದು ಲೇಡಿ ಬ್ಲೂ ಕಲರ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಿದ್ದು. ಅದು ನೋಡಿ ಇನ್ನೂ ಚೆನ್ನಾಗಿ ಅನ್ನಿಸ್ತು ನಮಗೆ. ಹಾಗಾಗಿ ಒಂದ್ಸರಿ ನೋಡೋಣ ಅಂತಲೇ ಬಂದು. ಬಟ್ ಇದೇನು ಅಂದರೆ ಇದೇ ಗಾಡಿಗೆ ಯೆಲ್ಲೋ ಕಲರ್ ಬೋರ್ಡ್ ಇದ್ರೆ 15 ಲ್ಯಾಕ್ ಆಗುತ್ತೆ. ಅದೇ ವೈಟ್ ಕಲರ್ ಬೋರ್ಡ್ ಹಾಕ್ತೀವಿ, ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಲ್ಟ್ರೇಷನ್ ಇರುತ್ತೆ.
26 ಲ್ಯಾಕ್ ಅಂದರು. ಆ ವೈಟ್ ಬೋರ್ಡಿಗೋಸ್ಕರ 10 ಲ್ಯಾಕ್ ಜಾಸ್ತಿ ಆಗುತ್ತಲ್ಲ. ಬಟ್ ಚೆನ್ನಾಗಿದೆ ಈ ಗಾಡಿನ. ಅಷ್ಟೆಲ್ಲ ನಾವು ಶೋರೂಮ್ ಮುಗಿಸ್ಕೊಂಡು ಬರೋದ್ರೊಳಗೆ ಸಂಜೆ ಆಗಿತ್ತು, ಮಗಳು ಕರ್ಕೊಂಬರೋ ಟೈಮ್ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಡೇ ಮತ್ತೆ ಮಗಳು ಕರ್ಕೊಂಡು ಕಿಯಾದೊಂದು ಬ್ಯಾಲೆನ್ಸ್ ಇತ್ತಲ್ಲ, ಕಿಯಾ ಶೋರೂಮ್ಗೆ ಹೋಗೋದು. ಸೊ ಹಾಗಾಗಿ ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಇವತ್ತು. ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಕ್ಚುಲಿ ನಾವು 1 ಗಂಟೆ 2 ಗಂಟೆ ಆಗಿತ್ತು ನಾವು ಇಲ್ಲಿಗೆ ಬಂದು. ಅಷ್ಟೇ ತಾಳ್ಮೆಯಿಂದ ಕೂಡ ಅವರು ಕೂಡ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಹಾಗೆ ಮತ್ತೆ ಅವರು ಕೂಡ ಟ್ರಯಲ್ ಹೋಗ್ಬಿಟ್ಟು ಬರೋಣ, ಒಂದು ರೌಂಡ್ ಬನ್ನಿ ಅಂತ ಹೇಳಿದರು. ಮತ್ತೆ ಒಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ಬಂದು ಮಗಳು ನಮ್ಮ ಮನೆಯವರು ಎಲ್ಲ ಕಿಯಾ ಶೋರೂಮ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಮೇಯ್ನ್ ನಾವು ಕಿಯಾ ಶೋರೂಮ್ಗೆ ಯಾಕೆ ಬಂದಿದ್ದು ಅಂದರೆ ಆ ಗಾಡಿ ಅಲ್ಲಿ ನಿಂತಿತ್ತಲ್ಲ, ಅದ್ರ ಪ್ರೈಸ್ ಕೇಳೋಣ ಅಂತಲೇ ಬಂದಿದ್ದು. ಇಲ್ಲಿ ಹೋಗಿ ಹತ್ರ ಹೋಗಿ ಅದು ನೋಡಿಕೊಂಡು ಬಂದ ಮೇಲೆ ನೋಡಿ, ಅದೇ ಕಲರ್ ಅದೇ ಥರದ ಕಾರು ಇಲ್ಲಿ ವೈಟ್ ಕಲರ್ ನಿಂತಿದೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಕೇಳಿದಾಗ 75 ಲ್ಯಾಕ್ ಏನೋ ಹೇಳಿದರು. ಡಿಸೈಡ್ ಬೇಡ ಅಂತ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲಾ ಶೋರೂಮ್ಗೆ ಹೋಗಿ ಎಲ್ಲಾ ತರದ ಗಾಡಿನೂ 2 ದಿನದಿಂದ ಸುತ್ತಿ ನೋಡ್ಕೊಂಡು ಬಂದಿದ್ದಾಯ್ತು. ಈಗ ಯಾವ್ದು ತಗೊಳ್ಳೋದು, ಯಾವಾಗ ತಗೊಳ್ಳೋದು ನೋಡ್ಕೊಬೇಕು. ಯಾಕಂದ್ರೆ ಇವಾಗ ಅಮೌಂಟ್ ಎಲ್ಲ ನಾವೀಗ ಸಡನ್ ಆಗಿ ಯೋಚನೆ ಮಾಡಿರ್ಲಿಲ್ಲ, ಎಲ್ಲ ತಗೊಳ್ತೀವಿ ಅಂತ ಇನ್ನೊಂದು ವರ್ಷ ಅಂತ ಅನ್ಕೊಂಡು ಯೋಚನೆ ಮಾಡಿದ್ದು. ಬಟ್ ಇವಾಗ ಫಿಗೋ ಹಿಂಗಾಗಿರೋದ್ರಿಂದ ನಾವು ತಗೋಬೇಕಾಗುತ್ತೆ. ಇವಾಗ ನಾವು ಏನು ಅನ್ಕೊಂಡಿರ್ತೀವಿ ಆ ಕಾರ್ ತಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಈಗ 1 ಲಕ್ಷನೂ ಕೂಡ ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಸಡನ್ ಆಗಿ ತಗೊಬೇಕು ಅಂದಾಗ ಎಲ್ಲ ಯೋಚನೆ ಮಾಡಿ ತಗೋಬೇಕು. ನನ್ನ ಮಗಳು ಇತ್ತೀಚೆಗೆ ಸ್ವಲ್ಪ 3-4 ದಿನದಿಂದ ಅವ್ರ ಅಪ್ಪನ ಜೊತೆ ವಾಕಿಂಗ್ ಹೋಗ್ತಾ ಇದೆ. ಅರ್ಲಿ ಮಾರ್ನಿಂಗು ಬೆಳಗ್ಗೆ ಎದ್ದಿದ ತಕ್ಷಣ ಖುಷಿಯಾಗಿ ಹೊರಡುತ್ತೆ. ಬಟ್ ಮಗಳೇ ಅಲ್ರಾಮ್ ಇಟ್ಕೊಂಡು ಬೇಗ ಎದ್ದು ಅವ್ರ ಅಪ್ಪನ ಹೊರಡಿಸ್ಕೊಂಡು ಅವಳಾಗೆ ಹೊಟ್ಟಿ ರೆಡಿಯಾಗಿ ಹೋಗುತ್ತೆ. ಏನೇನು ಸ್ನಾಕ್ಸ್ ತಗೊಂಡು ಅಲ್ಲೊಂದು ಇರುವೆ ಗೂಡೆಲ್ಲ ನೋಡ್ಕೊಂಡ್ ಬಂದಿದೆ. ಹಾಗಾಗಿ ಒಂದು ಬಾಕ್ಸ್ ಸಕ್ಕರೆ ಎಲ್ಲ ತಗೊಂಡೋಗಿ ಹಾಕಿ ಮತ್ತೆ ಅದು ಏನೇನು ಕ್ಲೀನಾಗಿ ಖುಷಿಯಾಗಿ ಓಡಾಡುತ್ತೆ ಅಂತ ಅವ್ರ ಅಪ್ಪ ಹೇಳ್ತಿದ್ರು. ಇದು ಹಬ್ಬದ ದಿನದ ವಿಡಿಯೋ. ಅವತ್ತು ನನಗೆ ತುಂಬಾನೇ ಹುಷಾರಿರ್ಲಿಲ್ಲ ನನಗೆ. ಸೊ ಹಾಗಾಗಿ ವಾಯ್ಸ್ ಕೊಡೋಕ್ಕಾಗ್ಲಿಲ್ಲ, ಮಾತಾಡೋಕ್ಕೂ ಆಗ್ತಾ ಇರ್ಲಿಲ್ಲ. ಈಗ ಸ್ವಲ್ಪ ವಾಯ್ಸ್ ಸರಿ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ಬೆಳಗ್ಗೆ ಎದ್ದು ಎಷ್ಟಾಗುತ್ತೆ ಅಷ್ಟು ದಪ್ಪಕ್ಕೆ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೆ. ಅಂದ್ರೆ ಅಲ್ರಾಮ್ ಇಟ್ಕೊಂಡಿದ್ದೆ, ಬಟ್ ಅದು ಸ್ವಿಚ್ ಆಫ್ ಆಗ್ಬಿಡ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದೆ. ಅಷ್ಟರಲ್ಲಿ ನಮ್ಮ ಓನರ್ ಅವರು ಕೂಡ ಪೂಜೆ ಎಲ್ಲ ಮಾಡಿ, ಅವ್ರು ಪೊಂಗಲ್ ಮಾಡ್ತಾರಲ್ಲ ಎಲ್ಲ ಮಾಡಿ ನಮಗೂ ಕೂಡ ಮನೆಗೆ ಇದು ಕೊಟ್ಬಿಟ್ಟು ಹೋಗಿದ್ದಾರೆ. ಸ್ನ್ಯಾಕ್ಸು ಮತ್ತು ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಪುಳಿಯೋಗರೆ ಎಲ್ಲನೂ. ಬಟ್ ಅವ್ರ ಕಡೆನೇ ಬೇರೆ ಥರ, ನಮ್ಮ ಕಡೆನೇ ಬೇರೆ ಥರ ಅಲ್ವಾ. ನಾವು ಕಡುಬು ಮಾಡ್ತೀವಿ, ಅವರು ಪೊಂಗಲ್ ಮಾಡ್ತಾರೆ. ಅದಲ್ದಲ್ಲೇ ಅವರು ಹಬ್ಬದ ಹಿಂದಿನ ದಿನ ಎಲ್ಲ ಏನೇನು ಮನೆ ಮುಂದೆ ಎಲ್ಲ ಬೆಂಕಿ ಹಾಕಿ ಅದು ಇದು ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ಇದೇ ಫಸ್ಟ್ನೇ ವರ್ಷ ನಾನು ಇಲ್ಲಿರೋದು. ಅದು ಅರ್ಲಿ ಮಾರ್ನಿಂಗ್ ಮಾಡ್ತಾರೆ 4 ಗಂಟೆಗೆ. ಅದು ಕೂಡ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಕೂಡ ನೋಡಿಲ್ಲ. ಹಾಗೆ ನಾನು ಕೂಡ ಕಡುಬು, ಚಿಲ್ಕವರೆ ಕಾಳು ಸಾರು ಮಾಡಿ ಅದಕ್ಕೆ ಬೆಣ್ಣೆ ಹಾಕಿ ನಾನು ಕೂಡ ನೈವೇದ್ಯ ಇಡ್ತಾ ಇದ್ದೀನಿ ದೇವರಿಗೆ. ನನ್ನ ಮಗಳು ನೋಡಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಪೂಜೆ ಮಾಡ್ತಾ ಇದೆ. ಪಾಪ ಅದಕ್ಕೂ ರೆಡಿ ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಹೇಗೋ ಹಬ್ಬದ ದಿನ ಅಲ್ವಾ, ಏನೋ ಖುಷಿಯಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನಮ್ಮ ಪುತ್ತಾಣಿನವ್ರು ಇವಾಗಿದ್ದೆ ಮೈ ಮುರಿತಾ ಇದೆ. ಸೈಡ್ ಬಾರು ಅಂದ್ರೂ ಇಲ್ಲ, ಹಂಗೆ ಪೂಜೆ ಮಾಡು ಅಂದೆ, ಹಾಗೆ ಮಾಡ್ತಾ ಇದೆ. ಕಡುಬು, ಚಿಲ್ಕವರೆ ಕಾಳು ಸಾರು ಮತ್ತೆ ಕಡಲೆಕಾಯಿ ಬೇಯಿಸಿದ್ದೆ, ಕಡಲೆಕಾಯಿ ಇಟ್ಟಿದ್ದೆ, ಮತ್ತೆ ಇನ್ನೊಂದು ಕಬ್ಬು ಮತ್ತೆ ಫ್ರೂಟ್ಸ್ ಎಲ್ಲ ಇಟ್ಟು ಒಂದೊಂದಾಗಿ ಇಟ್ಬಿಟ್ಟು ಅವಾಗ ಮಾಡ್ತೀನಿ ಫ್ರೆಶ್ ಆಗಿ. ಅಂದರೆ ಇವ್ರುಗಳು ಎಂಜಾಯ್ ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಎಳ್ಳು ಬೆಲ್ಲ ಎಲ್ಲ ಇಟ್ಟಿದ್ದೆ. ಮತ್ತೆ ನಾನು ಇದು ಮಾಡಿದ್ದೆ, ಈ ಸಲ ಬೇಬಿ ಕಾರ್ನ್ದು ಬಜ್ಜಿ ಮಾಡಿದ್ದೆ. ಅಂದರೆ ಅದೆಲ್ಲ ನೈವೇದ್ಯ ಇಟ್ಟಿರಲಿಲ್ಲ. ಹಾಗೆ ನಮ್ಮ ಓನರ್ ಅವ್ರು ಕೊಟ್ಟಿದ್ರಲ್ಲ, ಅವ್ರಿಗೆ ಕೊಡೋಣ ಅಂತ ಹೇಳಿ ಎಲ್ಲನೂ ಸ್ವಲ್ಪ ಇದು ನಮಗೆ ಎಳ್ಳು ಬೀರ ಹಬ್ಬ. ಬಟ್ ಅವರು ಎಳ್ಳು ಕೊಟ್ಟಿರಲಿಲ್ಲ ನನಗೆ. ಅವ್ರ ಕಡೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ನಮ್ಮ ಕಡೆ ಹೇಗೆ ಮಾಡ್ತಾರೆ ಹಾಗೆ ಕೊಡ್ತೀನಿ ಅಷ್ಟೇ. ಇದು ಆ್ಯಕ್ಚುಲಿ ನಮ್ಮ ರೈತರ ಹಬ್ಬ, ಒಂಥರ ಖುಷಿ ಆಗುತ್ತೆ. ನಾನು ಕಲರಲ್ಲಿ ಇದ್ದಿದ್ರೆ ಅಲ್ಲೇ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಮಾಡಿರೋದೆಲ್ಲ ಅಪ್ಲೋಡ್ ಮಾಡ್ತೀನಿ. ನನ್ನ ಮಗಳು ನೋಡಿ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದೆ. ಅಂದರೆ ನಾವು ಈಗ ಫಸ್ಟ್ ಟೈಮ್ ಜನವರಿ ಅಲ್ವಾ, ಹುಲ್ಲೆಲ್ಲ ಕುಯ್ದು ಹುಲ್ಲೆಲ್ಲ ಹುಟ್ಟಿ ಅದರೊಳಗೆ ಕಡುಬು ಇಡೋದಂತೆ, ಮತ್ತು ಅದೆಲ್ಲ ಅಲ್ಲಿ ಕಣೆ ಎಲ್ಲ ಸಾರಿಸಿ ಎಲ್ಲ ಪೂಜೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಚಿಕ್ಕವಳಿದ್ದಾಗ ಅದೆಲ್ಲ ಎಂಜಾಯ್ ಮಾಡಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಎಲ್ಲ ದಪ್ಪ ಎಲ್ಲನೂ ಸ್ವಲ್ಪ ಕಡಿಮೆ ಮಾಡ್ಕೊಂಬರ್ತಾ ಇದ್ದೀವಿ. ಬಟ್ ಇವಾಗ ನೋಡಿ ನಾವು ಪೇಟೆಯಲ್ಲಿ ಇರೋದ್ರಿಂದ ಈಗ ಅದನ್ನ ನೋಡೋಕ್ಕೂ ಆಗಲ್ಲ. ಹಾಗೆ ಹಳೆದೆಲ್ಲ ನೆನೆಸ್ಕೊಂಡು ಖುಷಿ ಪಡೋದಷ್ಟೇನೆ. ಹಾಗೆ ಈ ಟೈಮಲ್ಲಿ, ಈ ಜನವರಿ ಟೈಮಲ್ಲಿ ನಮ್ಮ ಮಂದೇವ್ರ ಕುಮಾರಲಿಂಗೇಶ್ವರ ಅಲ್ಲೂ ಕೂಡ ಜಾತ್ರೆ ಇರುತ್ತೆ. ನಾವು ಅಲ್ಲಿಗೆ ಹಿಂದಿನ ದಿನನೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆವು. ಈ ವರ್ಷ ಮಿಸ್ ಆಗಿದೆ. ಇನ್ನು ನಮ್ಮ ಒಳಕಡೆ ಜಾತ್ರೆ, ಬೆಟ್ಟದ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಫೆಬ್ರವರಿಗೆ ಎಲ್ಲ ಬಂದ್ಬಿಡಿ. ಕಂಟಿನ್ಯೂಸ್ ಆಗಿ 3 ಜಾತ್ರೆ ಇರುತ್ತೆ. ಪಾರ್ವತಮ್ಮನ ಜಾತ್ರೆ, ಒಳಕಡೆ ಜಾತ್ರೆ, ಬೆಟ್ಟದ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೋಡಿ ನನಗೂ ಕೂಡ ತುಂಬಾ ಹುಷಾರಿರ್ಲಿಲ್ಲ. ಆಕ್ಚುಲಿ ನೋಡೋಕೆ ಚೆನ್ನಾಗಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಂಗೆ ಕಾಣಿಸೋದು. ಬಟ್ ನನಗೆ ಆಗ್ತಾ ಇರಲಿಲ್ಲ, ನನ್ನ ಬಾಡಿನೇ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಈ ಟೈಮಲ್ಲಿ ಬೇರೆ ಬರ್ದಿದ್ಯಾ, ಈಗ ಯಾಕೋ ನನಗೆ ಕಡ್ತ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗಳು ನೋಡಿ, ಅವಳು ಕೂಡ ಬರೀ ಫೋನ್ ಹಿಡ್ಕೊ ಕೂತ್ಕೊಂತಲ್ಲ. ಹಾಗಾಗಿ ಅದಕ್ಕೂ ಕೂಡ ಹೊಡೆದು ಮಲಗಿಸಿದ್ದೀನಿ. ಒಂದು ಕಡೆಯಿಂದ ಒಂದು ಕಡೆಗೆ ತಿರುಗಿ ಕೂಡ ಮಲಗಕ್ಕಾಗ್ತಾರಲ್ಲ, ಒಂಥರ ಹಿಂಸೆ, ಹೇಳಕ್ಕಾಗ್ದಲ್ಲರ ಅಂತ ಹಿಂಸೆ.
ಬಟ್ ಇದೇ ಕಡಿತ ಇನ್ನೊಬ್ರಿಗೆ ಬಂದರೂ ಕೂಡ ಫಸ್ಟ್ ಟೈಮು ತಡ್ಕೊಳಕ್ಕಾಗಲ್ಲ, ಅಷ್ಟು ಕಡಿತ ಬರ್ತಾ ಇದೆ ನನಗೂ ಕೂಡ. ಈಗ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ, ಬಟ್ ನನಗೆ ಗೊತ್ತಲ್ಲ ಅದು ಹೇಗಿದ್ರು ಹೋಗಲ್ಲ. ಈಗ ಸದ್ಯಕ್ಕೆ ಡೆಲಿವರಿ ಆಗಿ ನೆಕ್ಸ್ಟ್ ಡೇಗೆ ಅದು ಹೋಗೋದು ಅಂತ. ಬಟ್ ನಾನು ಲಾಸ್ಟ್ ಟೈಮ್ ಹೇಳಿದಾಗ ಪಾಪ ಕೆಲವರು ತುಂಬ ಜನ ಹೇಳಿದ್ರಿ ಹೌದು ನಮಗೂ ಕಡಿತ ಇದೆ ಅಂತ. ಹೌದು, ಬಟ್ ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ಲ. ಡೆಲಿವರಿ ಆಗಿದ ತಕ್ಷಣ ಅದಾಗೆ ಹೋಗ್ಬಿಡುತ್ತೆ. ಬಟ್ ಯಾರೋ ಹೇಳ್ತಾರೆ ನಾಟಿ ಔಷಧಿ ಮತ್ತೆ ಮೆಡಿಸಿನ್ ಹಾಸ್ಪಿಟಲ್ಗೆ ಹೋಗಿದ್ರೆ ಅದಕ್ಕೆ ಕಡಿತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ವೇ ಇಲ್ಲ. ಮತ್ತು ನಾಟಿ ಔಷಧಿಗಳು ಏನೇ ಸೊಪ್ಪು ಸದೆ ಈಗ ಬೇವಿನ ಸೊಪ್ಪು ಅದು ಹಾಕಿದ್ರೆ ಹೋಗುತ್ತೆ, ಇದು ಹಾಕಿದ್ರೆ ಹೋಗುತ್ತೆ, ಅಥವಾ ನಿಮ್ಮ ಕಡೆ ಶಾಸ್ತ್ರ ಹಂಗಿದೆ ಹಿಂಗಿದೆ ಇದು ಮಾಡಿಲ್ಲ ಅಂದ್ರೆ ಹಂಗಾಗುತ್ತೆ ಅಂತಾರೆ. ಎಲ್ಲ ಮಾಡಿದ್ರು ಕೂಡ ಲಾಸ್ಟ್ ಟೈಮ್ ನಾವು ಒಂದು ಮಾಡಿ ಇದು ಮಾಡಿಲ್ಲ ಅನ್ನಂಗಿಲ್ಲ ನಂದು ಫಸ್ಟ್ ಡೆಲಿವರಿ ಟೈಮಲ್ಲಿ. ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೇ ಕಡಿತಾ ಇದೆ. ಬಟ್ ಈಗ ಸ್ಟಾರ್ಟ್ ಆಗಿರೋದಲ್ವಾ, ಸೊ ಹಾಗಾಗಿ ಇನ್ನೊಂದು 2.5 ತಿಂಗಳು 3 ತಿಂಗಳಲ್ವಾ ಅಂತ ಒಂದ್ ಸ್ವಲ್ಪ ಧೈರ್ಯ ಇದೆ ನನಗೆ, ಹೆಂಗೋ ಕೆರ್ಕೊಂಡು ಓಡಾಡೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.